ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾನೆ ಇದ್ದೀರಾ. ಈ ಕಡೆ ಅಪ್ಡೇಟ್ಸ್ ಬಗ್ಗೆ ಕೇಳ್ತಾನೆ ಇರ್ತೀರಾ. ಬಟ್ ಈ ಒಳ ಮೀಸಲಾತಿ ಆಯೋಗ ಮತ್ತು ಸರ್ಕಾರ ಎರಡೂ ಸೇರಿ ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡ್ತಾ ಇರೋದಂತೂ ಸತ್ಯ. ಯಾಕಂತಂದರೆ ಈಗ ಆಲ್ರೆಡಿ 90% ಮುಗಿದು ಹೋಗಿದೆ ಮೀಸಲಾತಿ. ಇನ್ನೇನು ಬೆಂಗಳೂರಿನ ಒಂದು ಸುತ್ತಮುತ್ತಲ ಜಿಲ್ಲೆಗಳಲ್ಲಷ್ಟೇ ಸ್ವಲ್ಪ ಬಾಕಿ ಇದೆ, ಮುಗಿಸ್ಬಿಡ್ತೀವಿ ಈ ತಿಂಗಳಲ್ಲಿ ಅಂತ ಹೇಳ್ತಿದ್ದವರು ಈಗ ಮತ್ತೆ ಅವಧಿಯನ್ನು ಈ ತಿಂಗಳ 30ನೇ ತಾರೀಕುವರೆಗೂ ವಿಸ್ತರಣೆ ಮಾಡಿದ್ದಾರೆ. ಸೊ ಅಲ್ಲಿಗೆ ಈ ತಿಂಗಳು ಕೂಡ ಸರ್ವೆ ಇನ್ನೂ ಕೂಡ ಸಮೀಕ್ಷೆ ಮುಗಿಯಲ್ಲ. ಹಾಗಾದರೆ ಮುಂದಿನ ತಿಂಗಳು ಜುಲೈ ತಿಂಗಳಲ್ಲಿ ರಿಪೋರ್ಟ್ ರೆಡಿ ಆಗುತ್ತಾ? ಅದಾದರೂ ಗ್ಯಾರಂಟಿ ಇದೆಯಾ ಅಂತ ಕೇಳಿದರೆ ಅದಕ್ಕೂ ಕೂಡ ಅವ್ರು ನೇರವಾಗಿ ಹೇಳೋದಕ್ಕೆ ರೆಡಿ ಇಲ್ಲ. ಹೌದು ರೆಡಿ ಇದೆ, ಜುಲೈಲಿ ಕೊಡ್ತೀವಿ ಅಂತ. ಹಾಗಾದರೆ ಇನ್ನು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಇನ್ನೊಂದು 5-6 ತಿಂಗಳಿಗೆ ಕಳೆದು ಬಿಟ್ಟರೆ ಈ ವರ್ಷನೇ ಮುಗಿದು ಹೋಗ್ಬಿಡುತ್ತೆ. ಇನ್ನೇನು ನೋಟಿಫಿಕೇಷನ್ ಮಾಡೋದು ನೀವು? ಇನ್ನೂ ಅದು ರಾಜ್ಯ ಪತ್ರದಲ್ಲಿ ಬರಬೇಕು. ಅದು ಬರೋಕ್ಕಿಂತ ಮುಂಚೆ ನೀವು ವರದಿ ಕೊಡಬೇಕು. ಆ ವರದಿಯನ್ನು ಸರ್ಕಾರ ಎಲ್ಲವೂ ಕೂಡ ಕೂಲಂಕುಷವಾಗಿ ಎಲ್ಲ ಯಾವುದೇ ಅಬ್ಜೆಕ್ಷನ್ ಇಲ್ಲದೆ ಒಪ್ಕೊಂಡು ಅದೆಲ್ಲ ಆಗಿ ಆಮೇಲೆ ರಾಜ್ಯ ಪತ್ರದಲ್ಲಿ ಬಂದು ಅದು ರೋಸ್ಟರ್ ರೆಡಿಯಾಗಿ ಯಾವಾಗ ನೋಟಿಫಿಕೇಷನ್ ಮಾಡೋರು ನೀವು? ಸುಮ್ಮನೆ ಮೊನ್ನೆ ತಾನೇ ನಿಮ್ಮ ಪಕ್ಷದ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು, ದಯವಿಟ್ಟು ಬ್ಯಾಕ್ಲಾಗ್ ಹುದ್ದೆಗಳನ್ನಿಟ್ಟು ನೇಮಕಾತಿಗಳನ್ನ ಆರಂಭಿಸಿ ಬಿಡಿ. ಈ ರೀತಿ ಆದರೆ ಪಾಪ ಕಾಯ್ತಾ ಇರುವಂಥವ್ರಿಗೆ ಪರಿಸ್ಥಿತಿ ಏನು? ಆಲ್ರೆಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಈ ಕಡೆ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ. ಏಜ್ ರಿಲ್ಯಾಕ್ಸೇಷನ್ ಕೊಡೋದಕ್ಕೂ ಕೂಡ ಮೀನಾಮೀಷ ಎಣಿಸ್ತಾ ಇದ್ದಾರೆ. ಈ ಕಡೆ ಗೃಹ ಸಚಿವರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಕೊಡೋಕೆ ರೆಡಿ ಇಲ್ಲ ಅವರು. ಮೊನ್ನೆ ಮತ್ತೆ ಅಷ್ಟೇ ಬೃಹತ್ ಹೋರಾಟ ಕೂಡ ಆಯಿತು ಫ್ರೀಡಮ್ ಪಾರ್ಕ್. ಅಗೇನ್ ಆ್ಯಂಡ್ ಅಗೇನ್ ಇದನ್ನು ಮುಂದೂಡ್ತಾ ಹೋಗೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಯೋಜನ, ನಿಮ್ಮ ಹತ್ರ ಮಾಡೋವಂಥ ಕೆಪಾಸಿಟಿ ಇಲ್ಲ, ಒಳ ಮೀಸಲಾತಿನ ಜಾರಿ ತರುವಂಥ ಶಕ್ತಿ ಇಲ್ಲ ಅಂತಂದರೆ ನೇರವಾಗಿ ಒಪ್ಕೊಂಡ್ಬಿಡ್ಬೇಕು. ನಮ್ಮ ಹತ್ರ ಆಗಲ್ಲ, ನಮ್ಮಲ್ಲಿ ಸರಿಯಾದ ಸರ್ವೆ ಮಾಡ್ತಾ ಇಲ್ಲ, ನಾವೇನೂ ಆಗ್ತಾ ಇಲ್ಲ, ಬಿಟ್ಟು ಬಿಡ್ತೀವಿ ಹೇಳಿ. ಹೋಗಿ ಪರಿಶಿಷ್ಟ ಜಾತಿಯ ಮುಖಂಡರ ಮುಂದೆ ಹೇಳಿ, ಸಂಘಟನೆ ಅವರು ಹೋರಾಟ ಮಾಡಿದ್ದಾರೆ 35 ವರ್ಷ, ಅವ್ರ ಮುಂದೆ ಹೋಗಿ ಹೇಳಿ ಏನು ಹೇಳ್ತಾರೆ, ಅದರ ರಿಪ್ಲೈನ ಕೇಳಿ. ನೀವು ಸುಮ್ಮನೆ ಅವ್ರಿಗೂ ಮೋಸ ಮಾಡಿಕೊಂಡು ಈ ಕಡೆ ಪಾಪ ಪ್ರತಿದಿನ ಅವ್ರು ಕಾಯ್ತಾ ಇದ್ದಾರೆ ಯಾವಾಗ ಕೂಡ ಮೀಸಲಾತಿ ಜಾರಿ ಆಗುತ್ತೆ, ನಮ್ಮ ಹೋರಾಟಕ್ಕೆ ಯಾವಾಗ ಫಲ ಸಿಗುತ್ತೆ. 35 ವರ್ಷ ಹೋರಾಟ ಮಾಡಿದ್ದಾರೆ ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯವನ್ನು ಪಡ್ಕೊಳ್ಳೋಕ್ಕೆ. ಅವ್ರಿಗೂ ಕೂಡ ಈ ಕಡೆ ಖುಷಿ ಅನ್ನೋದಿಲ್ಲ. ಆ್ಯಂಡ್ ನೀವು ಕೂಡ ಇದನ್ನೇನು ಮಾಡ್ತಾ ಇಲ್ಲ. ಈ ಕಡೆ ಕಾಯ್ತಾ ಇರೋಂಥ ಅಭ್ಯರ್ಥಿಗಳ ವಯೋಮಿತಿ ದಿನೇ ದಿನೇ ಅವ್ರದ್ದು ಏಜ್ಗಳು ಭಾರಾಗಿ ಹೋಗ್ತಾ ಇದೆ, ಯಾವ ಎಕ್ಸಾಮ್ ಬರೆಯೋದಕ್ಕಾಗಲ್ಲ. ಏನು ಮಾಡೋದಕ್ಕೆ ಹೊರಟಿದೆ ಸರ್ಕಾರ ಅಂತಂದರೆ ನಿಜಕ್ಕೂ ಇಂಥ ಒಂದು ಸರ್ಕಾರವನ್ನು ನಾವು ಇತಿಹಾಸದಲ್ಲಿ ಎಂದೂ ಕಂಡಿರಲಿಲ್ಲ. ನೀವು ಯಾರು ಏನೇ ಅಂದ್ಕೊಳ್ಳಿ, ನನಗೆ ನೇರವಾಗಿ ಹೇಳ್ರಿ, BJP ಏಜೆಂಟ್ ಅನ್ರಿ, ಏನು ಬೈತೀರ ಬೈರಿ, ಬಟ್ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲಲೇಬೇಕು ನಾವು. ನೋಡಿ, ಸರ್ಕಾರ ಈ ವಿಷಯದಲ್ಲಿ ಸ್ಪಷ್ಟವಾದ ನಿರ್ಧಾರವನ್ನು ನಮಗೆ ತಿಳಿಸ್ಬೇಕು. ಯಾವಾಗ ನಾವು ಇದನ್ನು ಕಂಪ್ಲೀಟ್ ಮಾಡ್ತೀವಿ, ಯಾವಾಗ ಹೊಸ ಅಧಿಸೂಚನೆಗಳನ್ನ ಹೊರಡಿಸ್ತೀವಿ ಅಂತ. ಇಲ್ಲದೆ ಹೊರತು ಸುಮ್ಮನೆ ಹಿಂಗೆ ಕಥೆಗಳು ಹೇಳ್ಕೊಂಡು 3 ತಿಂಗಳು 4 ತಿಂಗಳು ಅಂತ ಬಂದಿದ್ದು 1 ವರ್ಷ ಆಯಿತು, ಇನ್ನೂ ಯಾವಾಗ? ಇದಕ್ಕೊಂದು ಅಧಿಕೃತವಾದಂಥ ಅಂತಿಮವಾದಂಥ ದಿನಾಂಕ ನಿಗದಿ ಆಗಲೇಬೇಕು. ಈಗ ವಿರೋಧ ಪಕ್ಷದಲ್ಲಿ ಕೂತವರು ಕೂಡ ವಿದ್ಯಾರ್ಥಿಗಳ ಅಳಲನ್ನು ಕೇಳಿಸ್ಕೋಬೇಕು. ಇಲ್ಲ ಅಂತಂದರೆ ನೀವು ಬದುಕಿದ್ದು ಸತ್ತಂತೆ. ನೀವೇನಾದರೂ ಈ ಸಮಯದಲ್ಲಿ ವಿದ್ಯಾರ್ಥಿಗಳ ಪರ ನಿಲ್ಲಬೇಕು. ಆ್ಯಂಡ್ ಎಲ್ಲ ಪರಿಶಿಷ್ಟ ಜಾತಿಯ ಎಲ್ಲ ಕೂಡ ಮುಖಂಡರು ಕೂಡ ಒಟ್ಟಾಗಿ ಈ ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಲೇಬೇಕು. ಇಲ್ಲ ಅಂತಂದರೆ ಇವರು ಅಷ್ಟು ಈಸಿಯಾಗಿ ಇದನ್ನು ಮುಂದುವರ್ಸಂಗೆ ಕಾಣ್ತಾ ಇಲ್ಲ. ಪ್ರತಿದಿನ ಕೂಡ ಮೀಸಲಾತಿ ಅದು ಸಮೀಕ್ಷೆ ಆಗಿಲ್ಲ, ಈ ಸಮೀಕ್ಷೆ ಆಗಿಲ್ಲ, ಅಲ್ಲಿ ಇನ್ನೂ ಬಾಕಿ ಇದೆ, ಇಲ್ಲಿ ಬಾಕಿ ಇದೆ. ಎಲ್ಲಿ ಬಾಕಿ ಇದೆ? ಬಾಕಿ ಇರೋದು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದನ್ನು ಹೇಳಬೇಕು, ಅಥವಾ ಅದನ್ನು ಈ ರೀತಿ ಮಾಡ್ತೀವಿ ಅಂತನಾದರೂ ಒಂದು ಗೈಡ್ಲೈನ್ಸ್ ಇರಬೇಕು. ಈ ಕಡೆ ಪಾಪ ಅವ್ರು ಹೇಳ್ತಾರೆ ಒಂದು ಪ್ರೆಸ್ ನೋಟಲ್ಲಿ, ನಮಗೇನು ಕಾಲಾವಕಾಶದ ಅವಧಿ ವಿಸ್ತರಣೆ ಬೇಕಿಲ್ಲ ಅಂತ ಆಯೋಗ ಹೇಳುತ್ತೆ. ಈ ಕಡೆ ಸರ್ಕಾರ ನೋಡಿದ್ರೆ ಅಗೇನು ವಿಸ್ತರಣೆ ಮಾಡಿಸೋದಕ್ಕೆ ಹೊರಡುತ್ತೆ. ಮತ್ತೆ ಜಾತಿ ಗಣತಿ ಮಾಡ್ತೀವಿ, ಅದು ಮಾಡ್ತೀವಿ. ಒಂದಂತೂ ಹೇಳ್ತೀನಿ, ಎಲ್ಲ ಅಭ್ಯರ್ಥಿಗಳ ತಾಳ್ಮೆ ಕಟ್ಟೆ ಒಡೆದು ಹೋಗಿದೆ. ಇದೊಂದು ತಿಂಗಳು ಎಲ್ಲರೂ ವೆಯ್ಟ್ ಮಾಡ್ತಾರೆ. ಇನ್ನು ಮುಂದಿನ ತಿಂಗಳು ಮತ್ತೆ ನೀವು ಇದೇ ಆಟವನ್ನು ಮಾಡಿದ್ರೆ ಖಂಡಿತವಾಗಿ ಎಲ್ಲ ವಿದ್ಯಾರ್ಥಿಗಳು ಹೆಂಗೋ ನೋಟಿಫಿಕೇಷನ್ ಯಾವುದೂ ಇಲ್ಲ, ಎಲ್ಲರೂ ಸಿದ್ಧವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿತಾರೆ. ಸಿದ್ಧವಾಗಿ ಹೋರಾಟವನ್ನು ಎದುರಿಸಿ ಏನೂ ಮಾಡೋಂಗಿಲ್ಲ. 100% ಈ ಬಾರಿ ಇದೇ ಆಗುತ್ತೆ, ಬೇರೇನೂ ಆಗೋದಿಲ್ಲ. ಬಿಕಾಸ್ ಎಷ್ಟು ಬಾರಿ ಅಂತ ವೇಟ್ ಮಾಡೋದು, ಇದು ಎಷ್ಟನೇ ಬಾರಿ ನೀವು ಅವಧಿ ವಿಸ್ತರಣೆ ಮಾಡ್ತಾ ಇರೋದು, ಅದನ್ನಾದರೂ ಸರಿಯಾಗಿ ಹೇಳಬೇಕು. 3 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದನ್ನು ಹತ್ತತ್ರ ಇನ್ನೊಂದು 3 ತಿಂಗಳು 13 ತಿಂಗಳಾಗೋಯ್ತು, 1 ವರ್ಷ. ಅಟ್ಲೀಸ್ಟು PSI ಆಯ್ಕೆ ಆಗಿರೋಕ್ಕೆ ಆದೇಶ ಪತ್ರ ಕೊಡ್ತಾ ಇಲ್ಲ. ನಿಜಕ್ಕೂ ಹೇಳ್ತೀನಿ ಪ್ರಿಯ ವಿದ್ಯಾರ್ಥಿ ಯಾರ್ಯಾರಿದ್ದೀರ, ಆಸ್ಪಿರೆಂಟ್ಸ್ಗಳು, ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಓದ್ತಾ ಇರೋರು, ಸರ್ಕಾರ ಈ ವಿಷಯವನ್ನು ತುಂಬ ಲಘುವಾಗಿ ಪರಿಗಣಿಸಿರೋದಂತೂ ಸತ್ಯ. ಅಷ್ಟು ಇವರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ ಇಷ್ಟೊತ್ತಿಗೆ ಇದರ ವಿಚಾರವನ್ನು ಗಂಭೀರತೆಯನ್ನು ಅರಿತಿರ್ತಿದ್ರು. ಇವರಿಗೆ ಒಂದು ಬಿಸಿ ಮುಟ್ಟಿಸೋವರೆಗೂ ಇವ್ರ ಮಾತು ಕೇಳಲ್ಲ. ಆ ಬಿಸಿ ಮುಟ್ಟಿಸೋದಕ್ಕೆ ಎಲ್ಲರೂ ಕೂಡ ಸಿದ್ಧವಾಗಲೇಬೇಕು. ಇದೊಂದು ತಿಂಗಳು
ಇನ್ನೂ ಮುಂದಕ್ಕೆ ಹೋದರೆ ಖಂಡಿತವಾಗಿ ಯಾರಿಗೂ ಕೂಡ ಇದರಿಂದ ನೆಮ್ಮದಿ ಇರಲ್ಲ ಅಂತ ಹೇಳ್ತಾ ಧನ್ಯವಾದ.